ಅಂಗನವಾಡಿ ಮೇಡಮ್ ನೋಡ್ದಾಗಿಂದ ಕೆಳಗೆ ಕೂರೋಕಾಯ್ತಲ್ಲ, ಮೇಲೆ ನಿಲ್ಲೋಕಾಯ್ತಲ್ಲ ಆಗಿದೆ ಕಣ್ರಿ ನನ್ನ ಪರಿಸ್ಥಿತಿ. ಇವತ್ತು ಹೇಗಾರು ಮಾಡಿ ನನ್ನ ಮನಸ್ಸಲ್ಲಿರೋ ನಮ್ಮ ಭಾವನಿಗೆ ತಿಳಿಸಿ ಈ ನನ್ನ ಮನಸ್ಸನ್ನ ಗುರ ಮಾಡ್ಕೋಬೇಕು. ಓ ಮನೆಯಲ್ಲಿ ಯಾರೂ ಇಲ್ಲ, ಎಲ್ಲೋಗಿದ್ದಾಳೆ? ಬಾಮ ಬಾಮ. ಓಹೋ, ಏನ್ ಕೃಷ್ಣ, ಕೇಬಲ್ ಕಲೆಕ್ಷನ್ ಕೊಟ್ಟಾಗಿ ಆಗ್ಲಿ ಎಷ್ಟು ದಿನ ಆಯ್ತು, ಏನು ಅಪರೂಪಕ್ಕೆ ನಮ್ಮ ಮನೆ ಹತ್ರ ಬಂದ್ಬಿಟ್ಟಿದ್ದಿಲ್ಲ, ಏನ್ ಸಮಾಚಾರ? ಅಯ್ಯೋ ಬಾಮ, ಸುಮ್ಮನೆ ಬರನಿಲ್ಲ, ಕೇಬಲ್ ಕಲೆಕ್ಷನ್ ದುಡ್ಡನ್ನು ಕೇಳೋಣ ಅಂತಾನೆ ಬಂದಿದ್ದೇನೆ. ಅಯ್ಯಯ್ಯೋ, ನೀನು ಕೇಬಲ್ ಕಲೆಕ್ಷನ್ ಕೊಟ್ಟು ಆಗ್ಲೇ ಒಂದು ತಿಂಗಳಾಗೋಯ್ತಾ? ಅಯ್ಯೋ ಗೊತ್ತೇ ಆಗಲಿಲ್ಲ. ಅದು ಇನ್ನೂ ಅಂಗನವಾಡಿ ಸಂಬಳ ಇನ್ನೂ ಬಂದೇ ಇಲ್ಲ. ಇವತ್ತೆಲ್ಲ ನಾಳೆ ಕೊಟ್ಟೇ ಕೊಡ್ತೀನಿ, ಬೇಜಾರ ಮಾಡ್ಕೋಬೇಡ. ಅಯ್ಯೋ ನಾನ್ಯಾಕೆ ಬೇಜಾರು ಮಾಡ್ಕೊಳ್ಳಿ, ಇಷ್ಟ ಬಂದಂತೆ ಕೊಡುವಂತೆ. ಸುಮ್ಮನೆ ಬರಲಿಲ್ಲ, ಇಷ್ಟ ಬಂದಂತೆ ಕೊಡುವಂತೆ. ಕೇಬಲ್ ಚೆನ್ನಾಗಿ ಬರುತ್ತಿದ್ಯಾ? ಅಯ್ಯೋ ಕೃಷ್ಣ, ನೀನು ಕೇಬಲ್ ಏನೋ ಹಾಕ್ಬಿಟ್ಟೋದಾ? ಕೇಬಲ್ ಏನೋ ಚೆನ್ನಾಗಿ ಬರ್ತಿದೆ, ಆದರೆ ಕರೆಕ್ಟಾಗಿ ಕರೆಂಟೇ ಇರಲ್ವಲ್ಲ, ಅದರಿಂದ ಟಿ ವಿನೇ ನೋಡೋಕ್ಕಾಗ್ತಿಲ್ಲ. ಕೃಷ್ಣ, ನಂಗೊಂದು ಸಹಾಯ ಮಾಡ್ತೀಯಾ? ಅಯ್ಯೋ ಬಾಮ, ನೀನು ಕೇಳೋದೇ ಚಾ, ನಾನು ಮಾಡೋದೇ ಚಾ. ಏನಂತ ಹೇಳು, ಬೇಗ ಮಾಡ್ಬಿಡ್ತೀನಿ. ಏನು ಮಾಡಬೇಡ. ನಾನು ಮೊನ್ನೆ ಊರಿಗೆ ಹೋದಾಗ ಒಂದು ಹೊಸ ಮಂಚ ಬಂದೆ. ಅದು ರಾತ್ರಿ ಹೊತ್ತಾದ್ರೆ ಸಾಕು ಕುಟ 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 ಅಂತ ಅಳ್ಳಾಡ್ತಾ ಇರ್ತೈತೆ. ಅದಕ್ಕೆ ನೀನೊಂದು ಸ್ವಲ್ಪ ಆ ಮಂಚನ ಬಿಗಿ ಮಾಡಬೇಕು ಅಷ್ಟೇನೆ. ಅಯ್ಯೋ ಬಾಮ, ನಿನ್ನ ಮಂಚ ಕುಯ್ಯ ಕುಯ್ಯನ ಸೌಂಡ್ ಬರ್ತಾ ಇದೆ ಅಂದ್ರೆ ನಿನಗೆ ಮದುವೆ ವಯಸ್ಸು ಮೀರಿ ಹೋಗಿದೆ ಅಂತ. ಹೌದಾ? ಸರಿ ಬಾಮ, ಟೈಟ್ ಮಾಡಕ್ಕೆ ನನ್ನ ಹತ್ರ ಸ್ಪ್ಯಾನರ್ ಇಲ್ಲ. ಅಲ್ಲ ಕಣಯ್ಯ, ಕೇಬಲ್ ಕೆಲಸ ಮಾಡ್ತೀನಿ ಅಂತ್ಯ, ನೆಟ್ಟಿಗೆ ಒಂದು ಸ್ಪಾನರ್ ಇಟ್ಕೊಳಕ್ ಬರಲ್ವ ನಿನಗೆ? ಇನ್ನು ಯಾವ ಕೆಲಸ ಮಾಡೋದು ನೀನು? ಸರಿ, ನಾನು ಕೊಡ್ತೀನಿ, ನಡಿ, ರೆಡಿ ಮಾಡಿ ನಡಿ. ಏನೇ ಬಾಮ, ಇಷ್ಟೊಂದು ಮೊಂಡಾಗಿದೆ, ಮಂಚರ ಹತ್ರ ಬಂದು ಬಗ್ಗಿ ನೋಡು. ಎಲ್ ಬಗ್ ನೋಡೋದು ಇದ್ರೆ ತಾನೆ. ಏನೂ ಇಲ್ಲ ಕಣೆ, ತುಂಬಾ ಧೂಳಾಗಿದೆ. ಸರಿ ಬಾಮ, ನೀನು ಸೀತಾರ ಮನೆ ಹತ್ರ ಯಾಕೆ ಹೋಗಿದ್ದೆ? ಯಾರ ಮನೆಗೆ? ಸೀತಾರವ್ರ ಮನೆ ಹತ್ರ. ಅಲ್ಲ, ಅಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಅದೇ ಗೃಹಲಕ್ಷ್ಮಿ ದುಡ್ಡು ಬರೋದು ಆಗ್ಲೇ 4 ತಿಂಗಳಾಯ್ತಲ್ಲ, ಇನ್ನು ಯಾಕೆ ಬರ್ತಿಲ್ವಲ್ಲ ಅಂತ ಕೇಳೋಣ ಅಂತ ಹೋಗಿದ್ದೆ. ಹಾಗಂತೀಯಾ? ನಮ್ಮ ಶ್ರೀಧರ್ ಅವರು ಹೇಳಿ 2000 ದುಡ್ಡು ಬರಂಗೆ ಮಾಡಿಸ್ಕೊಡ್ತೀನಿ. ನೀನ್ ನನ್ಗೇನ್ ಕೊಡ್ತೀಯಾ? ದುಡ್ಡು ಕೊಡ್ಲಾ? ದುಡ್ಡೇನ್ ಬೇಡ, ನನ್ನ ಹತ್ರ ಡ್ಯಾನ್ಸ್ ಆಡ್ತೀಯಾ? ನಮಸ್ಕಾರ. ನಿಂಗೋಸ್ಕರ ಡ್ಯಾನ್ಸ್ ಆಡ್ಬೇಕಾ? ಅದು ಹೇಳೋಕ್ಕೂ ನಡುಕ್ತವನೆ ಪಾಯಿ ಅತ್ತಿಗೆ. ಡ್ಯಾನ್ಸ್ ಆಡ್ತೀಯಾ ನಂಗೆ ಅಂತ.